ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮನೇಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇವತ್ತಿನ ರೆಸಿಪಿ ಬಗ್ಗೆ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಎಗ್ ಬಿರಿಯಾನಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ. ಚಿಕನ್ ಮಟನ್ ಇಲ್ಲದೆ ಇರುವಾಗ, ಚಿಕನ್ ಮಟನ್ ತರೋದಕ್ಕೆ ಮನೇಲಿ ಯಾರೂ ಇಲ್ಲದೆ ಇರುವಾಗ ಎಲ್ಲ ಈ ರೀತಿ ಬಿರಿಯಾನಿ ಮಾಡಿ ಕೊಡ್ಬೋದು ಮಕ್ಕಳಿಗೆ. ತುಂಬ ಈಸಿ, ಟೇಸ್ಟಿಯಾಗಿದೆ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1.5 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಒಂದು 20 ನಿಮಿಷ ನೆನೆಸಿಟ್ಟಿದ್ದೀನಿ ಇದನ್ನು. ಈಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಏಲಕ್ಕಿ 2, ಚಕ್ಕೆ ಒಂದು 3ರಿಂದ 4 ಪೀಸು, ಲವಂಗ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಈಗ ಸ್ಲೈಸ್ ಕಟ್ ಮಾಡಿರುವಂಥ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಸಾಟ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗೋ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಆ್ಯಡ್ ಮಾಡಬೇಕು. ಈಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ, ಮೀಡಿಯಮ್ ಸೈಜದ್ದು. ಚೆನ್ನಾಗಿ ಇದನ್ನು ಕೂಡ ಸಾಟ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಟೊಮೆಟೊ, ಅದಕ್ಕೋಸ್ಕರ ಬೇಗ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಸಾಟ್ ಆಗಬೇಕು. ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಎಣ್ಣೆಯಲ್ಲಿ. ಈಗ 2 ಹಸಿಮೆಣಸನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಪೇಸ್ಟ್ ಮಾಡಿ ಹಾಕೋದಾದರೆ ಹಾಕ್ಬೋದು, ಆದರೆ ಖಾರದ ಪುಡಿ ಎಲ್ಲ ಹಾಕೋಕ್ಕಿರೋದೆಯಲ್ಲ, ಅದಕ್ಕೆ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಕೊರಿಯಾಂಡರ್ ಪೌಡರ್ 1 ಟೀ ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನು, 1 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಎಣ್ಣೆ ತಿಳಿ ಬರ್ತಾಯಿದೆ ನೋಡಿ, ಇಷ್ಟು ಹೊತ್ತು ಮಸಾಲ ಫ್ರೈ ಆಗಬೇಕು. ಆದಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಬಾಸ್ಮತಿ ಕಟ್ ರೈಸ್ ಬರುತ್ತಲ್ಲ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ಕಟ್ ರೈಸ್ ಆದ್ರೂ ರೈಸ್ ತುಂಬ ಉದ್ದ ಇರುತ್ತೆ ಮತ್ತು ಚೆನ್ನಾಗೂ ಇರುತ್ತೆ, ಟೇಸ್ಟ್ ಇರುತ್ತೆ ಬಾಸ್ಮತಿ ಈ ರೈಸಲ್ಲಿ ಮಾಡಿದಾಗ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಒಂದು 2-3 ಗೆರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕಿಬಿಡಿ. ಒಂದು ಲೈನ್ ಎಳ್ಕೋಬೇಕು. ಅದರ ಒಳಗಡೆಗೆ ಇದರ ಫ್ಲೇವರ್ ಎಲ್ಲ ಹೋಗಬೇಕಲ್ಲ, ಅದಕ್ಕೆ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 5 ಮೊಟ್ಟೆನ ಆ್ಯಡ್ ಮಾಡಿದ್ದೀನಿ. ಮೊಟ್ಟೆ ಹಾಕಿದ ಮೇಲೆ ಮೆಲ್ಲೆ ತಿರುಗಿಸ್ಬೇಕು. ಮೊಟ್ಟೆಗೆ ತಾಗಿ ಎಲ್ಲಾದರೂ ಹೊಡೆದೋಗ್ಬಾರ್ದು, ಅದಕ್ಕೆ ಮೆಲ್ಲೆ ಸೌಟ್ ಹಾಕಿ ತಿರುಗಿಸ್ಕೊಳ್ಳಿ. ಈಗ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. 1.5 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಬಾಸ್ಮತಿ ರೈಸಿಗೆ ಕಡಿಮೆ ನೀರು ಹಾಕ್ತಾರೆ, ಆದರೆ ನಾನು ಕಡಿಮೆ ಹಾಕಿದಾಗೆಲ್ಲ ಅಕ್ಕಿ ಥರನೇ ಇರುತ್ತೆ, ಅನ್ನ ಥರ ಇರಲ್ಲ, ಗಟ್ಟಿ ಇರುತ್ತೆ. ಅದಕ್ಕೆ ನಾನು ಡಬಲ್ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿದ್ದೀನಿ. ಉಪ್ಪು ಸ್ವಲ್ಪ ಬೇಕಿತ್ತು, ಅದಕ್ಕೆ ಪುನಃ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಬೇ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಸೂರಿ ಮೇಥಿನ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಈಗ ಇದನ್ನು ಮುಚ್ಚಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಒಂದೇ 1 ವಿಷಲ್ ಸಾಕು. ಅಕ್ಕಿ ನೆನೆಸಿಟ್ಟಿರೋದ್ರಿಂದ 1 ವಿಷಲ್ ಸಾಕಾಗುತ್ತೆ. ಇದಾಗಿದೆ. ಇದನ್ನು
ತಣ್ಣಗಾದ್ಮೇಲೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕಟ್ ರೈಸ್ ಆದರೂ ಬಾಸುಮತಿದು ಉದ್ದುದ್ದ ಕಾಣ್ತಾ ಇದೆ. ಅನ್ನ ಚೆನ್ನಾಗಿ ಬಂದಿದೆ ಕೂಡ ಬಿರಿಯಾನಿ. ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಮನೇಲಿ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅನಿಸಿದಾಗ, ನಾನ್ ವೆಜ್ ಏನೂ ಇಲ್ಲದೇ ಇರುವಾಗ ಅಥವಾ ಯಾರಾದರೂ ಮನೇಲಿ ನೆಂಟರು ಯಾರಾದರೂ ಬಂದಾಗೆಲ್ಲ ಈ ರೀತಿ ಬಿರಿಯಾನಿ ಮಾಡಿಕೊಡಿ, ತುಂಬಾ ಇಷ್ಟ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. See you in next video.